ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ RCB ತಂಡ ಇದೀಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ 9 ವಿಕೆಟ್ಸ್ಗಳ ಅಂತರದ ಗೆಲುವನ್ನು ಸಾಧಿಸಿಕೊಂಡ ನಂತರ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ತಂಡಗಳು ಎಷ್ಟನೇ ಸ್ಥಾನದಲ್ಲಿದೆ, ನಮ್ಮ RCB ತಂಡ ಇಂದಿನ ಪ್ರಮುಖ ಪಂದ್ಯವನ್ನು ಗೆದ್ದು ಎಷ್ಟನೇ ಸ್ಥಾನಕ್ಕೆ ಏರಿದೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಇದೀಗ IPL 2025ರ ಸದ್ಯದ ಒಂದು ಅಂಕಪಟ್ಟಿಯ ಕಡೆಗೆ ನೋಡೋದಾದ್ರೆ ಕೊನೆಯ ಅಂದ್ರೆ 10ನೇ ಸ್ಥಾನದಲ್ಲಿ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್. ಅವರು ಆಡಿರುವ 6 ಮ್ಯಾಚ್ಗಳಲ್ಲಿ 1 ಪಂದ್ಯವನ್ನ ಗೆದ್ದು 5 ಪಂದ್ಯವನ್ನ ಸೋತು 2 ಅಂಕಗಳೊಂದಿಗೆ 10ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 9ನೇ ಸ್ಥಾನದಲ್ಲಿ ಇರುವುದು ಮುಂಬೈ ಇಂಡಿಯನ್ಸ್. ಅವರು ಆಡಿರುವಂತಹ 5 ಮ್ಯಾಚ್ಗಳಲ್ಲಿ 1 ಪಂದ್ಯವನ್ನ ಗೆದ್ದು 4 ಪಂದ್ಯವನ್ನ ಸೋತು 2 ಅಂಕಗಳೊಂದಿಗೆ 9ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 8ನೇ ಸ್ಥಾನದಲ್ಲಿ ಇರೋದು ಸನ್ ರೈಸರ್ಸ್ ಹೈದರಾಬಾದ್. ಅವರು ಆಡಿರುವಂತಹ 6 ಮ್ಯಾಚ್ಗಳಲ್ಲಿ 2 ಪಂದ್ಯವನ್ನ ಗೆದ್ದು 4 ಪಂದ್ಯವನ್ನ ಸೋತು 4 ಅಂಕಗಳೊಂದಿಗೆ ಇಲ್ಲಿ 8ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 7ನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್. ಅವರು ಆಡಿರುವಂತಹ 6 ಮ್ಯಾಚ್ಗಳಲ್ಲಿ 2 ಪಂದ್ಯಗಳನ್ನು ಗೆದ್ದು 4 ಪಂದ್ಯಗಳನ್ನು ಸೋತು 4 ಪಾಯಿಂಟ್ಸ್ಗಳೊಂದಿಗೆ 7ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ಇರೋದು ಪಂಜಾಬ್ ಕಿಂಗ್ಸ್. ಅವರು ನಿನ್ನೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯವನ್ನು ಸೋತ ಬಳಿಕ ಆಡಿರುವಂತಹ 5 ಮ್ಯಾಚ್ಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 2 ಪಂದ್ಯಗಳನ್ನು ಸೋತು 6 ಪಾಯಿಂಟ್ಸ್ಗಳೊಂದಿಗೆ 6ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿ ಇರೋದು ಕೋಲ್ಕತಾ ನೈಟ್ ರೈಡರ್ಸ್. ಅವರು ಇವರು ಆಡಿರುವಂತಹ 6 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು 3 ಪಂದ್ಯವನ್ನು ಸೋತು 6 ಪಾಯಿಂಟ್ಸ್ಗಳೊಂದಿಗೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಇರೋದು ಲಕ್ನೋ ಸೂಪರ್ ಜೈಂಟ್ಸ್. ಅವರು ಆಡಿರುವಂತಹ 6 ಮ್ಯಾಚ್ಗಳಲ್ಲಿ 4 ಪಂದ್ಯವನ್ನು ಗೆದ್ದು 2 ಪಂದ್ಯಗಳನ್ನು ಸೋತು 8 ಪಾಯಿಂಟ್ಸ್ಗಳೊಂದಿಗೆ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಇರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತಾನೆ ಹೇಳ್ಬೋದು. ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯವನ್ನು ಗೆದ್ದ ಬಳಿಕ ನಮ್ಮ RCB ತಂಡ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಆಡಿರುವಂತಹ 6 ಮ್ಯಾಚ್ಗಳಲ್ಲಿ 4 ಗೆದ್ದು 2 ಸೋತು 8 ಪಾಯಿಂಟ್ಸ್ಗಳೊಂದಿಗೆ ಈಗ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಇರುವಂತಹ ಗುಜರಾತ್ ಟೈಟನ್ಸ್. ಅವರು ಕೂಡ ಆಡಿರುವಂತಹ 6 ಮ್ಯಾಚ್ಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು 2 ಪಂದ್ಯಗಳನ್ನು ಸೋತು 8 ಪಾಯಿಂಟ್ಸ್ಗಳೊಂದಿಗೆ ನಮ್ಮ RCB ತಂಡದ ನೆಟ್ ರನ್ ರೇಟ್ಗಿಂತ ಬೆಟರ್ ಆಗಿರುವ ನೆಟ್ ರನ್ ರೇಟ್ ಅನ್ನು ಹೊಂದಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ನಂಬರ್ 1 ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್. ಅವರು ಆಡಿರುವಂತಹ 4ಕ್ಕೆ 4 ಗೆದ್ದು 8 ಅಂಕಗಳೊಂದಿಗೆ ಇಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇದು ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯವನ್ನು ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ಆಗಿರುವಂತಹ ಬದಲಾವಣೆ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.